ಸ್ವಲ್ಪ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಒಂದು ಬಟ್ಲು ಸಕ್ಕರೆ ಹಾಲು ಹಾಕ್ಕೋಬೇಕು. ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಿಟ್ಟು ನೆನೆಯೋವರೆಗೂ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಇಲಾಚಿ ಪೌಡ್ರನ್ನ ಹಾಕೋಬೇಕು. ಈಗ ಹಿಟ್ಟು ನೆಂದಿದೆ. ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು. ಪೂರಿ ಥರ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕು. ಚಾಕುವಿನಿಂದ ಲೈನ್ಸ್ ಹಾಕ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಲೈನ್ಸ್ಗಳು ಕಾಣುವವರೆಗೂ ಹಾಕ್ಕೊಳ್ಬೇಕು. ಆನಂತರ ಹೀಗೆ ಫೋಲ್ಡ್ ಮಾಡ್ತಾ ಹೋಗಬೇಕು. ಎರಡೂ ಕಡೆಯೂ ಹೀಗೆ ಫೋಲ್ಡ್ ಮಾಡಿದರೆ ಅದಕ್ಕೊಂಥರ ಆಕೃತಿ ಬರುತ್ತೆ. ಈ ಥರ ಎಲ್ಲವುಗಳನ್ನು ಮಾಡ್ಕೊಳ್ಬೇಕು. ಲೈನ್ಸ್ ಬರಬೇಕಿದೆ. ಈ ಥರ ಹೀಗೆ ಲೈನ್ ಹಾಕ್ಕೊಂಡಿರುವಂತಹ ಈ ಖಾಜಾವನ್ನು ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಭಾಳ ಸಿಂಪಲ್ ಆದ ರೆಸಿಪಿ ಆದ್ರೂ ಇದರ ಲುಕ್ ಭಾಳ ರಿಚ್ ಆಗಿರುತ್ತೆ. ಪಾಕ ರೆಡಿ ಆಗ್ತಾ ಬರ್ತಿದೆ. ಈ ಪಾಕ ಏನಾಗಬೇಕಂದ್ರೆ ಸೈಡಲ್ಲಿ ಸಕ್ಕರೆ ಬಿಟ್ಕೋತಾ ಬರುತ್ತೆ. ಸೈಡಲ್ಲಿ ಒಂಚೂರು ಸಕ್ಕರೆ ಥರ ಅಂಟ್ಕೊಳ್ಳುತ್ತೆ. ಆಗ ಇದನ್ನು ಆಫ್ ಮಾಡಬೇಕು. ಎಣ್ಣೆಯನ್ನು ಸರಿಯಾಗಿ ಜಾಲಿಸ್ಕೊಂಡು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ಪಾಕ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಈ ಹಂತದಲ್ಲಿ ಈ ಥರ ಪಾಕ ಬರುತ್ತೆ. ಗಟ್ಟಿಯಾಗಿರುತ್ತೆ ಪಾಕ. ಸ್ವಲ್ಪ ತಣ್ಣಗಾಗಿದೆ. ಇದರಲ್ಲಿ ಈ ಖಾಜಾಗಳನ್ನು ಹಾಕ್ಕೊಳ್ಬೇಕು. ಎರಡೂ ಸೈಡ್ ಹೀಗೆ ಪಾಕದಲ್ಲಿ ಅದ್ದಿ ತೆಗೆದ ನಂತರ ಇದರ ಪಾಕವನ್ನು ಜಾನಿಸ್ಕೊಂಡು ಒಂದು ತಟ್ಟೆಯಲ್ಲಿ ತೆಗಿಬೇಕು. ಇದನ್ನು ನೋಡಿ ಎಷ್ಟು ಲೈನ್ಸ್ಗಳು ಚೆನ್ನಾಗಿ ಬಂದಿವೆ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಸ್ಪೆಷಲ್ ಖಾಜಾ ರೆಸಿಪಿ ರೆಡಿ ಆಯಿತು. ಈ ರೆಸಿಪಿಯನ್ನು ನಾನು 2004ರಲ್ಲಿ ನಮ್ಮ ಕಾಲೇಜಿನ ಲೈಬ್ರರಿಯ ಬುಕ್ಕ ಒಂದರಲ್ಲಿ ನಾನು ನೋಡಿದ್ದೆ. ಆಗಿಂದ ನಾನು ಈ ರೆಸಿಪಿಯನ್ನು ಮಾಡ್ತೀನಿ. ಇದು ನಮ್ಮ ಮನೆಯವರು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ನೆಚ್ಚಿನ ರೆಸಿಪಿಯಾಗಿ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗಂತೂ ಪ್ರಿಯವಾದ ರೆಸಿಪಿ ಇದಾಗಿದೆ. ಇದನ್ನು ಮಾಡುವ ಮಾದರಿಯು ರಾಜಸ್ಥಾನದ ಖಾಜಾ ರೆಸಿಪಿಯನ್ನು ಹೋಲುವುದರಿಂದಾಗಿ ಇದಕ್ಕೆ ನಾನು ಕರ್ನಾಟಕ ಸ್ಪೆಷಲ್ ಖಾಜಾ ರೆಸಿಪಿ ಎಂದು ಹೆಸರಿಟ್ಟಿದ್ದೇನೆ ಅಷ್ಟೇ.